ಪ್ರಸಿದ್ಧ ಭಕ್ತರ ಮಹಿಮೆ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ 49ನೇ ವರ್ಷದ ವಿಜೃಂಭಣೆ. ಅದ್ದೂರಿ ಬ್ರಹ್ಮರಥೋತ್ಸವ ಹಾಗೂ ಶನೇಶ್ವರ ಸ್ವಾಮಿ ವಿಶೇಷ ಪೂಜೆ ಕಾರ್ಯಕ್ರಮಕ್ಕೆ ಮಾಜಿ ಎನ್ಎಲ್ಎ ನಾರಾಯಣಸ್ವಾಮಿರವರು, ದೇವಸ್ಥಾನ ಕಮಿಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದು, ಈ ಭಾಗದ ಭಕ್ತಾದಿಗಳು, ಸುತ್ತಮುತ್ತ ಗ್ರಾಮಗಳ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಹಾಗೂ ರಥೋತ್ಸವ ಅಂಗವಾಗಿ ನೀಲಟೂರು ಗ್ರಾಮಸ್ಥರು ಹಾಗೂ ಪುಂಗನೂರು ಕ್ಲಾಸ್ ಬಳಿ ಎಲ್ಲ ಅಂಗಡಿ ಮಾಲೀಕರು ರಥೋತ್ಸವದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಮ್ಯಾಂಗೋ ಜ್ಯೂಸ್ ಮತ್ತು ಹೆಸರುಬೇಳೆ ಎಲ್ಲ ಭಕ್ತರಿಗೂ ವಿತರಿಸಿದರು. ಭಕ್ತರು ಮುರಳೀಧರ್ ರಥೋತ್ಸವದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಮಗ ಪ್ರತ್ಯಾಕ ಶ್ಲೋಕವನ್ನು ಮುದ್ದವಾಗಿ ತಿಳಿಸಿದರು. ಹಾಗೂ ಪಾಲ್ಯಗ್ರಾಮ ಬೈರೆಡ್ಡಿರವರು ರಥೋತ್ಸವ ಪ್ರಯುಕ್ತ ಶನೇಶ್ವರ ಸ್ವಾಮಿ ಹರಿಕಥಾ, ಹಾರ್ಮೋನಿ ನಂದೀಶ್ ರೆಡ್ಡಿ, ತಬಲ ಗಜೇಂದ್ರ ಅದ್ದೂರಿ ಸಂಗೀತವಾದ್ಯ ಎಲ್ಲರ ಸಹಕಾರದಿಂದ ಜಾತ್ರೆ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಇವತ್ತಿನ ದಿನ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಕಂಠೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನೆರವೇರ್ತಾ ಇದೆ. ಈ ಒಂದು ಕ್ಷೇತ್ರ ತುಂಬಾ ಪುಣ್ಯವಾದ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ನಾವು ಒಂದು ದೇವರ ದರ್ಶನ ಪಡೆಯೋದೇ ಒಂದು ಸೌಭಾಗ್ಯ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ 49 ವರ್ಷಗಳ ಸುದೀರ್ಘ ಕಾಲದಿಂದ ಈ ಒಂದು ಕ್ಷೇತ್ರದಲ್ಲಿ ನಿರಂತರ ಪೂಜೆಗಳನ್ನು ಮಾಡಿಕೊಂಡು ಬ್ರಹ್ಮೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪುನ್ನೂರು ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮಹಾನ್ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ, ಹಾಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ನಿನ್ನೆ ಈ ಒಂದು ವಾರ ಈ ವರ್ಷ ಪೂರ್ತಿ ತುಂಬಾ ದೇವರ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಏಕ ಆಳ್ವ ದೈವ ಬಾಂಧವಂ ಕಂಡ ಕಂಡ ದಂಡ ಪಾನಿ ವೀರ ಭದ್ರ ಕೇಶವಂ ಮೃತ್ಯುಹೀನ ಕೀಚುಕೋಟ ಗರ್ಭಭಂಗ ತಾಂಡವಂ ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷತಂ ಭಗವಾರಮಂ ಕಠೋರ ಕಷ್ಟ ಕೃಷ್ಣ ಕರ್ಮ ನಾಶಕಂ ಪದಾಂಡ ಬಂಡ ವೃಂಡ ಚೇತ ಭಕ್ತ ವೃಂದ ಪೋಷಕಂ ಶಿವಂ ಶಿವಂ. ನನ್ನ ಹೆಸರು ಪ್ರಖ್ಯಾತ್. ಊರ ಹೆಸರು ಬೈಪಲಿ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕುಟುಂಬಸ್ಥರ ಶ್ರೀನಿವಾಸ ರೆಡ್ಡಿ ಮಾಜಿ ಅಧ್ಯಕ್ಷರಾಗಿ ಈ ಒಂದು ದೇವಸ್ಥಾನ ಅವರು ಹಿರಿಯರ ಮಾರ್ಗದರ್ಶನ ಯಾವ ರೀತಿ ಅನಿಸ್ತಾ ಇದೆ? ಅವರೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಶ್ರೀನಿವಾಸ ರೆಡ್ಡಿ ಅವರು ಹಾಗೂ ಸುತ್ತಮುತ್ತಲಿನ ಕಮಿಟಿ ಸದಸ್ಯರುಗಳು, ಕಮಿಟಿ ಅಧ್ಯಕ್ಷರುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲು ತುಂಬಾ ಶ್ರಮ ಪಟ್ಟಿರುತ್ತಾರೆ. ಅವರಿಗೆಲ್ಲ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ತಮ್ಮಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಭಕ್ತ ಮಹಾಶಲಿ ವಿನಂತಿ. ಶ್ರೀನಿವಾಸಪುರ ಮದನಪಲ್ಲೆ ರಸ್ತೆಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಕಂಠೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ 49ನೇ ಒಂದು ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ಇರತಕ್ಕಂಥದ್ದು. ಈ ಒಂದು ಕ್ಷೇತ್ರ ಶ್ರೀ ಶನೇಶ್ವರ ಕ್ಷೇತ್ರ, ಪುಣ್ಯಕ್ಷೇತ್ರ ಆದ್ರೂ ಶ್ರೀಕಂಠೇಶ್ವರ ಬ್ರಹ್ಮರಥೋತ್ಸವ ಇಲ್ಲಿ 49 ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ.
ಅನ್ನದಾನ, ವಿಶೇಷವಾಗಿ ಅನ್ನದಾನ ಕೂಡ ಇರುತ್ತೆ. ಆದ್ರಿಂದ ಇವತ್ತಿನ ದಿವಸ ಪ್ರತಿ ಹುಣ್ಣಿಮೆ, ಚೈತ್ರ ಹುಣ್ಣಿಮೆಗೆ ಈ ಒಂದು ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು. ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಗೆ ಆ ಒಂದು ಬ್ರಹ್ಮರಥೋತ್ಸವನ್ನ ನಡೆಸಲು ಭಗತ್ ಪ್ರೇರಣೆ ಆಗಿರುತ್ತೆ. ಆದ್ರಿಂದ ಎಲ್ಲ ಭಕ್ತ ಮಹಾಶಯರು ಸಹ ಈ ಒಂದು ಸಕಾಲಕ್ಕೆ ಆಗಮಿಸಿ ಆ ಭಗವಂತನ ಒಂದು ದರ್ಶನವನ್ನ ಮಾಡಿ ಅವರ ಕೃಪೆಗೆ ಪಾತ್ರರಾಗಬೇಕಲ್ಲಿ ತಮ್ಮಲ್ಲಿ ವಿನಂತಿಸ್ತೇವೆ. ಇನ್ನೊಂದು ವಿಶೇಷವಾಗಿ ಇರ್ತಕ್ಕಂಥದ್ದು ಏನಪ್ಪ, ಈ ದಿನ ಶ್ರೀನಿವಾಸಪುರ ತಾಲೂಕು ಪುಂಗನೂರು ಕ್ರಾಸ್ನಲ್ಲಿ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಕ್ಷೇತ್ರದಲ್ಲಿ ಈ ದಿನ ಪ್ರಸನ್ನ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಬರುವ ಭಕ್ತಾದಿಗಳಿಗೆ ಮಾವಿನ ಹಣ್ಣಿನ ಜ್ಯೂಸ್ ಹಂಚಲಾಗ್ತಾ ಇದೆ. ಜ್ಯೂಸ್ ಮತ್ತು ಪಾನಕ, ಕೋಸಂಬರಿ ಹಂಚಲಾಗ್ತಾ ಇದೆ. ಯಾಕಂದ್ರೆ ಈ ಬಿಸಿಲಿನ ಬೇಗೆಗೆ ಜನ ದಣಿದಿರುತ್ತಾರೆ. ಅದಕ್ಕೆ ಯಾವಾಗಲೂ ನಿಂಬೆ ಹಣ್ಣಿನ ಜ್ಯೂಸು ಅದು ಕೊಡ್ತಿದ್ವಿ. ಈಗ ನಮ್ಮದೇ ಆದ ಮಾವಿನಕಾಯಿ ಬೆಳೆಯುವ ಕ್ಷೇತ್ರ ಇದು. ಅದರಿಂದ ಮಾವಿನಕಾಯಿಯನ್ನು ಸ್ವಲ್ಪ ನಾವು ಪ್ರಮೋಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಕಾರ್ಯಗಳಿಗೂ, ಮದುವೆ, ನಾಮಕರಣ ಮತ್ತು ಈ ಬರ್ತ್ಡೇ ಪಾರ್ಟಿ, ಈ ರಥೋತ್ಸವಗಳಲ್ಲಿ ನಾವು ಇದನ್ನು ಉಪಯೋಗಿಸಿದ್ರೆ ನಮ್ಮಲ್ಲಿ ಬೆಳೆಯುವಂತಹ ಒಂದು ಮಾವಿನ ಹಣ್ಣಿನ ರಸ ಕೂಡ ಒಂದಷ್ಟು ಸೇಲ್ಸ್ ಆದ್ರೆ ನಾವು ಒಂದಷ್ಟು ಕೊಡುಗೆ ಕೊಟ್ಟಂಗಾಗುತ್ತೆ ಅಂದ್ಬಿಟ್ಟು ನಾವು ಈ ವರ್ಷ ಇದನ್ನು ಒಂದು ప్లాన్ ಮಾಡಿ మావిన ಹಣ್ಣಿನ రసವನ್ನ భక్తాదిಗಳಿಗೆ ನೀಡ್ತಾ ఇದ್ದೀವಿ. ಇದಕ್ಕೆ ನಮ್ಮ ಇಲ್ಲಿ పొంగనూరు ప్రెస్ కాసులు తీసుకుంటాం. మాకు కాదు, యా కమిటీ వాడు ఒక టెంకాయ కొబ్బరి చిప్పు కూడా ఎత్తిపోయిలా. వచ్చిన దుడ్డు అంతా, మిగిలిన దుడ్డు అంతా కట్టే దేవస్థానానికి ఉపయోగిస్తాను. దయపెట్టి చిన్నగా ఆలోచన చేయకుండా, మాతో ఉదాసీనంగా యోచన చేయకుండా. ఏమో కోట్ల దేవస్థానం కదా, అంత దుడ్డు మనకి పుట్టాలి కదా అని ఆశతో కొంచెం జాస్తినే తీసుకుంటా ఉండొచ్చు మీ లెక్కకి. కానీ మా ఇంటికి కాదు, దేవుడు చేసేది జీవితానికి ఒకనాడే. అది కాక ఒక దేవుడికి 10 జనం ఉంటారు కలిసేవాళ్ళు. ₹1,00,000 ఇస్తే తర్వాత 10,000. ఆ 10,000లో మాకు పూసమో, దూలమో, చెప్పుడేనో ఒక బాధ వస్తుంది. మీరు ఇచ్చిన దుడ్డులో మీ పేరు మీద మీ బిడ్ల తరంతరము యుగాలకు ఉండే పని చేస్తా ఉన్నాం. దయపెట్టి కోపం చేయకోకుండా, మనసుకి అసహ్యం యోచన చేయకుండా, వేరే రకాలుగా మాట్లాడుకోవద్దండా. రాండా ఈ కళ్యాణ మండపం ₹2,00,000 వేరే తవ ఈడ 50 పుట్టిండే దుడ్డుని ఈ తవ కమిటీ వాళ్ళు చేరుకొని గుండీలో వేసిండే దుడ్డు, అభిషేకాల్లో ఇచ్చిండే దుడ్డు, దేనికేదో ఇచ్చిండే దుడ్డుని దేవతా కార్యక్రమాలంతా రథోత్సవాలు, అది కాక పూజలు, పురస్కారాలు, రాయి వాళ్ళకి ఇచ్చే సంభావన, కరెంట్ ఛార్జు, నీళ్లు, వ్యవస్థలంతా చేసి ఉలిచిండే ₹300 కోటి ఈ దేవస్థానం నూతన దేవాలయానికి ఇచ్చినాం. నారాయణ స్వామి 300 కోటి అయింటే ఈ 10 జనము సార్వజనిక దుడ్డు ₹300 కోటి కడతా ఉండే దేవస్థానానికి ఇచ్చినాం. ఇప్పటికి ₹7 కోట్ల పని అయింది. ఇంకా ₹12 కోట్ల కావాల. దయపెట్టి ఇచ్చే మానేలో భక్తిగా ఇయ్యండా. మీరు ఇచ్చింది శాశ్వతంగా ఉంటుంది. ఇది ఇటుకు కట్టడం కాదు. శిలా బేలూరు హళేబీడా కుటుంబం మన డిస్ట్రిక్ట్ కి ముఖ్యమైన ఈ దేవస్థానము. దీంట్లో ఊరకం దేవుళ్ళు కాదు. పార్వతీ పరమేశ్వరులు, జ్యేష్ఠాదేవి శనేశ్వర స్వామి, లక్ష్మీ సత్యనారాయణ, విఘ్నేశ్వర సుబ్రహ్మణ్యేశ్వర స్వామి, సూర్యదేవుడు, ನವಗ್ರಹములు ಅಂಗಡಿ ಮಾಲೀಕರು ಹಾಗೂ ನೀಲ್ಟೂರು, ಕುಮಗುಂಟೆ, ಬೈಪಲ್ಲಿ, ನಾಗದೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥ ಯುವಕರೆಲ್ಲ ಸೇರಿ ನಾವು ಮಾವಿನ ಹಣ್ಣಿನ ರಸ ಮತ್ತು ಕೋಸಂಬರಿ ಭಕ್ತಾದಿಗಳಿಗೆ ಹಂಚಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಈ ದಿನ ಭಕ್ತಾದಿಗಳಿಗೋಸ್ಕರ ಇಲ್ಲಿ ಮಾವಿನ ಹಣ್ಣಿನ ಜ್ಯೂಸು ಮತ್ತು ಕೋಸಂಬರಿ ಹಂಚೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತರು ಇದನ್ನು ಸದುಪಯೋಗ ಪಡಿಸ್ಕೊಂಡು ತೃಪ್ತಿ ಪಡಿಸ್ತಾ ಇದ್ದಾರೆ. ಈ ದಿನ ಈ ಒಂದು ಪುಂಗನೂರು ಕ್ರಾಸು ಶನೇಶ್ವರ ರಥೋತ್ಸವದ ಪ್ರಯುಕ್ತ ಈ ಒಂದು ಮ್ಯಾಂಗೋ ಜ್ಯೂಸು ಸಹಸ್ರ ಸಂಖ್ಯೆ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಲ್ಲಿ ಈ ದಿನ ಕಾರ್ಯಕ್ರಮದ ಪ್ರಯುಕ್ತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೌದೌದು, ಇವಾಗ ಸುಮಾರು 5,000 ಜನಕ್ಕೆ ಹಂಚುವಂತ ನಮ್ಮ ಕಾರ್ಯಕ್ರಮ ಇದೆ. 5,000 ಜನಕ್ಕಾಗುವಷ್ಟು ನಾವು ಈಗ ವ್ಯವಸ್ಥೆ ಮಾಡಿದ್ದೇವೆ. ಇದು ಎಲ್ಲಾ ಕಡೆ, ಎಲ್ಲಾ ಜಾತ್ರೆಗಳಲ್ಲೂ ನಮ್ಮ ಜಿಲ್ಲೆಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ನಾವೇ ಬೆಳೆಯುವಂತ ಒಂದು ಹಣ್ಣಿಗೆ ಮಾರ್ಕೆಟೇನು ಒದಗಿಸಿದಂಗೆ ಆಗುತ್ತೆ. ಇದು ಒಂದು ನಮ್ಮದೊಂದು ಉದ್ದೇಶ ಇರುತ್ತೆ.
ಪಾರ್ವತಿ ಸಮೇತ ಇರ್ತಕ್ಕಂಥ ಒಂದು ಶಾಂತ ಶನೇಶ್ವರ ಇಲ್ಲಿ ಬಹಳ ಶ್ರಾವಣ ಮಾಸದಲ್ಲಿ ವಿಜೃಂಭಣೆಯಾಗಿ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಬ್ರಹ್ಮರಥೋತ್ಸವ ಶ್ರೀಕಂಠೇಶ್ವರ ಬಹಳ ವಿಜೃಂಭಣೆಯಾಗಿ ನಡೀತಕ್ಕಂಥದ್ದು. ಇಲ್ಲಿ ಅನೇಕ ಭಕ್ತ ಮಹಾಶಯರು ಕೂಡ ಇಲ್ಲಿ ಯಥಾಶಕ್ತಿಯಾಗಿ ತಮ್ಮ ಧನ ಮನವನ್ನೆಲ್ಲವನ್ನ ಸಮರ್ಪಣೆ ಮಾಡಿ ಯಥಾಶಕ್ತಿಯಾಗಿ ಸೇವೆಯನ್ನ ಮಾಡ್ಕೊಂತ ಹೋಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಿದ್ದಾನೆ. ಆದ್ರಿಂದ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ತೇವೆ. ಜೈ ಹಿಂದ್. ಈ ದಿನ ಒಂದು ರಥೋತ್ಸವದ ಒಂದು ಪ್ರಯುಕ್ತ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆಗೆ ಈ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ದೇವರ ದೈವ ಸಂಕಲ್ಪ ಏನಪ್ಪಾ ಅಂದ್ರೆ ಭಗವಂತನಿಗೆ ನಾವು ಮಾಡ್ತಕ್ಕಂಥ ಶಕ್ತಿ ಏನಪ್ಪಾ ಅಂದ್ರೆ ಭಗವಂತನಿಗೆ ನಾವು ಕಲ್ಯಾಣೋತ್ಸವ ಮಾಡಕ್ ಆಗೋದಿಲ್ಲ. ಆದ್ರೆ ಭಗವಂತನಿಗೆ ನಾವು ತದ್ಭಾವ ಅಂದ್ರೆ ಪ್ರತಿರೂಪವಾಗಿರ್ತಕ್ಕಂಥ ಒಂದು ವಿಗ್ರಹಗಳಿಂದ ಅಂದ್ರೆ ವಿಗ್ರಹಗಳಿಂದ ನಾವು ನಮ್ಮ ಒಂದು ತೃಪ್ತಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಏನು ಲೋಕ ಕಲ್ಯಾಣ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ 84 ಕೋಟಿ ಜೀವರಾಶಿಗಳು ಕೂಡ ತನು ಮನ ಧನ ಎಲ್ಲವೂ ಸಹ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಎಲ್ಲರೂ ಸಹ ಕ್ಷೇಮವಾಗಿರ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಬ್ರಹ್ಮರಥೋತ್ಸವ ಪ್ರತಿ ಸಂವತ್ಸರ ಕೂಡ ಅಂದ್ರೆ ವರ್ಷವೂ ಸಹ ನೆರವೇರಿಸ್ತಕ್ಕಂಥದ್ದು. ಈ ಬ್ರಹ್ಮರಥೋತ್ಸವ ವಿಶೇಷ ಏನಪ್ಪಾ ಅಂದ್ರೆ ನಾವು ಆ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ನಾವು ನೋಡ್ತಕ್ಕಂಥ ಒಂದು ಭಾಗ್ಯ ನಮ್ಗಿಲ್ಲ, ನಾವು ಮಾನವರು. ಆದ್ರಿಂದ ಆ ಭಗವಂತ ಅದು ಪ್ರತಿರೂಪವಾಗಿ ನಮಗೆ ಈ ಭೂಲೋಕದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನು ಎಲ್ಲರೂ ಸಹ ಉಪಯೋಗಿಸ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಆ ಬ್ರಹ್ಮರಥವನ್ನ ಏರಿ ಆ ಭಗವಂತ ನಮ್ಗೆಲ್ಲರಿಗೂ ಸಹ ದರ್ಶನವನ್ನು ಕೊಡ್ತಾನೆ. ಆ ದರ್ಶನದಿಂದ ನಮಗೇನಪ್ಪಾ ಅಂದ್ರೆ ನಾವು ಮಾಡ್ತಕ್ಕಂಥ ಪಾಪ ಪುಣ್ಯಗಳನ್ನೆಲ್ಲ ಕಳೆದು ನಮಗೆ ಒಳ್ಳೆಯ ಒಂದು ಸನ್ಮಾರ್ಗ, ಅದೇ ರೀತಿಯಾಗಿ ಮುಕ್ತಿ ಸಿಗ್ಲಿ ಅಂದ್ಬಿಟ್ಟು ಆ ಈ ಲೋಕಗಳ ಸುಭಕ್ಷಿಯ ಆಗಿರ್ಲಿ, ಅದೇ ರೀತಿಯಾಗಿ ಎಲ್ಲರೂ ಸಹ ಒಳ್ಳೇದಾಗ್ಬೇಕು. ಏನಕ್ಕಪ್ಪ ಅಂದ್ರೆ ಆ ಪಾರ್ವತಿ ಪರಮೇಶ್ವರು ಜಗತ್ಪಿತರಂ ಪಾರ್ವತಿ ಪರಮೇಶ್ವರ ಅಂತೆ. ಅಂದ್ರೆ ಪಾರ್ವತಿ ಪರಮೇಶ್ವರು ನಮಗೆ ಈ ಲೋಕಕ್ಕೆಲ್ಲ ತಂದೆ ತಾಯಿ ಇದ್ದಂಗೆ. ಆದ್ರಿಂದ ಅವರ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆಲ್ಲರೂ ಸಹ ವಿಶೇಷವಾದಂತ ಒಂದು ಅನುಭವ ಸಿಗತ್ತೆ, ಅದೇ ರೀತಿ ಅವರ ಅನುಗ್ರಹ ಕೂಡ ಸಿಗತ್ತೆ. ಆದ್ರಿಂದ ಎಲ್ಲರೂ ಸಹ ಈ ಒಂದು ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಜೈ ಶ್ರೀರಾಮ್. ಕ್ರಾಸಿನ ಈ ಪವಿತ್ರ ಕ್ಷೇತ್ರದಲ್ಲಿ 49ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಶ್ರೀಕಂಠೇಶ್ವರ ದೇವರ ದರ್ಶನ, ಶನೇಶ್ವರ ಸ್ವಾಮಿ ದರ್ಶನ ಜೊತೆಗೆ ಎಲ್ಲ ದೇವರ ದರ್ಶನ ಮಾಡಿ ಅದರ ಮುಖಾಂತರ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ರಥವನ್ನು ಎಳೆದು ದೇವರಿಗೆ ಕಾಯಿ ಮತ್ತು ಹೂವು ಮತ್ತು ಪತ್ರೆ ಎಲ್ಲ ಅರ್ಪಿಸಿ ಅವರ ಜೀವನವನ್ನು ಭಾವನವಾಗಿ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ತಾಲೂಕಿನಲ್ಲಿ ಪುಂಗನೂರು ಕ್ರಾಸ್ನ ಈ ಕ್ಷೇತ್ರದ ಬಗ್ಗೆ ವಿಶೇಷವಾದ ಗೌರವ ಮತ್ತು ಭಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಇಲ್ಲಿ ಶ್ರಾವಣ ಶನಿವಾರ ಇರ್ಬೋದು, ಕಾರ್ತಿಕ ಸೋಮವಾರ ಇರ್ಬೋದು, ಈ ಬ್ರಹ್ಮರಥೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇರ್ತವೆ. ಸೊ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಒಟ್ಟಾಗಿ ಬಹಳ ಗಟ್ಟಿಯಾಗಿ ಭಕ್ತಿಯಿಂದ ಪ್ರೀತಿಯಿಂದ ದೇವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ನನಗೆ ವಿಶ್ವಾಸ ಇದೆ ಈ ರಥೋತ್ಸವ ಆದ ಮಾರನೇ ದಿನ ಇವತ್ತು ನಾಳೆ ಗ್ಯಾರಂಟಿ ಮಳೆ ಬಂದೇ ಬರುತ್ತೆ. ಮಳೆ ಬಂದರೆ ಶುಭ ಸೂಚನೆ. ಮಳೆ ಮುಖಾಂತರ ಜನರ ಒಂದು ರೈತರ ಜೀವನ ಚೆನ್ನಾಗಾಗುತ್ತೆ ಆಶೀರ್ವಾದ ಇದೆ. ಹಾಗಾಗಿ ನಾನೆಲ್ರಿಗೂ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ವಿಶೇಷವಾಗಿ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಅವರಿಟ್ಟಿರೋ ಪ್ರೀತಿ ವಿಶ್ವಾಸ ಈ ದೇವಸ್ಥಾನದ ಮೇಲೆ, ಈ ಒಂದು ಕ್ಷೇತ್ರದ ಮೇಲೆ ಇನ್ನೂ ಇಮ್ಮಡಿ ಆಗಲಿ. ಬಂದವರಿಗೆಲ್ಲರೂ ಎಲ್ಲ ಅನುಕೂಲ ಕಲಿಸುವ ಶಕ್ತಿ ಸಾಮರ್ಥ್ಯ ದೇವರು ಕೊಡಲಿ. ವಿಶೇಷವಾಗಿ ಹೊಸ ದೇವಸ್ಥಾನ ಆದಷ್ಟು ಬೇಗ ಅದನ್ನು ನಿರ್ಮಾಣ ಕಾರ್ಯ ಕಂಪ್ಲೀಟ್ ಮಾಡಿ ಹೊಸ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಬೇಗ ಆಗಲಿ ಅಂತೇಳಿ ಆ ದೇವ
మనసులో ప్రార్థన చేసుకొని లోక కళ్యాణం కోసము పార్వతీ పరమేశ్వరు బ్రహ్మరథోత్సవంగా అందరికీ మంచి కావాలని మనసులో ప్రార్థన చేసుకుని మంచి టైంకి వచ్చింది. तत्पुरुषाय विद्महे महादेवाय धीमहि नमः शम्भवे नमयो भवे नमः शङ्कराय नमस्काराय नमः शिवाय शिवतराय नमः उर्मिणे च कवचिने च रमावर्मिणे च वरोधिने च नमः श्रुताय च श्रुतसेनाय च अथ श्रीकण्ठेश्वरस्वामिदेवताभ्यो नमः पार्वतीदेवताभ्यो नमः मनसा वीष्ट प्रार्थना समर्पयामि. ವಾದ್ಯಂ ಕರೀರಪ್ಪ. శ్రీరామ్ రెడ్డి ముందుకు రాప్ప నువ్వు రా తగ్గ తీసుకోరా ಮಾತಾಡಿ ಇದು ಪುಂಗನೂರು ಕ್ರಾಸ್ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರ. ಈ ದಿನ ಶನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಬ್ರಹ್ಮೋತ್ಸವ ನಡೀತಾ ಇದೆ. ಶ್ರೀಕಂಠೇಶ್ವರ ಪ್ರಸನ್ನ ಪಾರ್ವತಿ ಶ್ರೀಕಂಠೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಇಲ್ಲಿ ಭಕ್ತಾದಿಗಳಿಗೆ ಪಾನಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಈಗ ನಾವು ನಮ್ಮ ಉದ್ದೇಶ ಇಷ್ಟು ದಿನ ಕೋಸಂಬರಿ ಮತ್ತು ಪಾನಕ ಕೊಟ್ಟಿದ್ದೀವಿ. ಈ ದಿನ ನಾವೇ ನಮ್ಮ ಏರಿಯಾದಲ್ಲಿ ಬೆಳೆಯುವಂಥ ಮಾವಿನಕಾಯಿ ಏನು ಅದಕ್ಕೆ ಒಂದು ಮಾರ್ಕೆಟ್ ಮಾಡೋಣ ಇದ್ರ ಪ್ರಕಾರ ಅಂದ್ಬಿಟ್ಟು ಏನು ಮಾಡಿದ್ದೀವಿ, ನಾವೇ ಬೆಳೆಯುವಂಥದ್ದು ನಮ್ಮ ಭಕ್ತಾದಿಗಳಿಗೆ ಹಂಚೋಣ ಅಂತ ಮಾವಿನಕಾಯಿ ಪಲ್ಪ್ ತಂದು ಇದನ್ನು ಇದು ಮಾಡಿ ಇದನ್ನೇ ಜ್ಯೂಸ್ ಮಾಡಿ ಜನರಿಗೆ ಹಂಚ್ತಾ ಇದ್ದೀವಿ. ಇದಕ್ಕೆ ಇಲ್ಲಿ ಪುಂಗನೂರು ಕ್ರಾಸ್ನಲ್ಲಿರುವಂಥ ಎಲ್ಲ ಅಂಗಡಿ ಮಾಲೀಕರು ಹಾಗೂ ನೀಲ್ಟೂರಿನ ನಮ್ಮ ಎಲ್ಲ ಯುವಕರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಪಾನಕ ಹೆಸರು ಬೆಲೆ ವಿತರಣೆಗೆ ಯಾರ್ಯಾರು ಸಹಕಾರ ನೀಡಿದೆ? ಇಲ್ಲಿ ಎಲ್ಲ ಗ್ರಾಮಸ್ಥರು, ಪ್ರತಿಯೊಬ್ಬರು ಅಂಗಡಿ ಮಾಲೀಕರು, ಅಂಗಡಿ ಮಾಲೀಕರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು. ಥ್ಯಾಂಕ್ ಯು.
ఎందుకంటే గోవిందాన్ని అందరూ గోవిందాన్ని శ్రీ వెంకటేశ్వర స్వామికి ఎందుకు వచ్చింది ఆ నామం పేరు అని మనం తెలుసుకొని గోవింద అంటారు. మనకు ఉదాహరణగా మనం గోవిందని మనం అందరికీ రాదు. పరమేశ్వరునికి వచ్చేలా బ్రహ్మదేవుడు ఎవరు 33 కోటి దేవతల్లో శ్రీ మహానుభావుడు శ్రీనివాసుడికి గోవిందాన్ని ఎందుకు వస్తుందంటే, కలియుగంలో శ్రీనివాసుడు ఆకాశరాజు కూతురు పద్మావతిని పెళ్లి చేసుకొని చంద్రగిరి ప్రక్కనే నారాయణపురం ప్రాంతంలో ఆ పద్మావతిని పెళ్లి చేసుకుని పిమ్మట కొండకెక్కాలి. ఎక్కల పెళ్ళైన పిమ్మట ప్రతి ఒక్కడు పెళ్లి కూతురు కొండకెక్కరాదు, ఎక్కరాదు. మహానుభావుడు ఎక్కల అక్కడ అగస్త్య మహర్షి ఉంది. అగస్త్య మహర్షులు సామాన్యులు కాదు, వాళ్ళు అనుకున్నట్టు నడిచేటట్టుగా నడిపించేవాళ్ళు అగస్త్య మహర్షులు. అప్పుడు మహానుభావుడు శ్రీనివాసుని పద్మావతిని అక్కడ కుటీరం తోడుకొని వచ్చి కొన్నాళ్ళు అక్కడే ఉంచుకుండ్రి. అక్కడ కామధేను కల్పరికి ఒక గోవు అక్కడ ఉంటే ఏమడిగితే అది భోజనం పెట్టేది. ఆ గోవు అంటే ఆవు. మహానుభావుడు శ్రీనివాసుడు అడిగా, ఈ గోవును మనం తీసుకొని వెళ్దామంటే అక్కడ సేవకులు లేదు స్వామి, ఇది దేవలోకానికి ఇచ్చినది మాకు అగస్త్య మహర్షులకి, ఇది ఇవ్వముండ్రి. మహానుభావుడు పద్మావతి, ఆ శ్రీనివాసుడు ముందర శ్రీనివాసుడు, వెనకాల పద్మావతి. ఇది హిందూ సంప్రదాయ ప్రకారము కట్టుకున్న భర్త ముంద వెనకాల కట్టుకున్న భార్య. ఈవిడు న్యూ జనరేషన్లో కలియుగం ప్రారంభమైనాయి. ఇక్కడ ఒక 5 సంవత్సరాలకి ఇక్కడ ఈరోజు చాలా పవిత్రమైన రోజు, పుణ్య రోజు కావాల్సింది. ఎందుకంటే మహానుభావుడు ఇక్కడ కుంభగుట్ట గ్రామస్తులకు చేరిన శనేశ్వర స్వామి ఆలయం 49వ
రథోత్సవం సందర్భంగా ఇక్కడ కార్యక్రమం పెట్టించినారు. ఈ కార్యక్రమంలో ప్రతి ఒక్కరు తల్లిదండ్రులు, అన్నదమ్ములు, అక్కచెల్లెలు ప్రతి ఒక్కరు వచ్చి ఇక్కడ ఆ మహాన్ ఆశీర్వాదం పొంది ఇక్కడ ప్రసాదం భోజేసిపోవాలని మనం చేసుకుంటూ ఇదే శుభ సందర్భంలో ఇక్కడ ಕವರ್ ಮಾಡ್ತಾ ಇದ್ದೀವಿ. ಕವರ್ ಮಾಡಿ ఏం పర్వాలేదు బాబు.